ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಮಂಡಕ್ಕಿ ಒಂದು ಮೊಟ್ಟೆ ಹಾಕಿಬಿಟ್ಟು ನಿಮಗೆ ಈ ಥರ ಒಂದು ಮಂಡಕ್ಕಿ ಒಗ್ಗರಣೆ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ ಇದು. ಈರುಳ್ಳಿ ಟೊಮಟೊ ಒಂದು ಮೊಟ್ಟೆ ಇದ್ದರೆ ಸಾಕು. ಮಂಡಕ್ಕಿ ಜೊತೆಗೆ ಒಗ್ಗರಣೆ ಹಾಕಿದರೆ ಸೂಪರ್ ನಾಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ಅರ್ಜೆಂಟಿಗೆ ಹೋಗೋರು ಚಿತ್ರಾನ್ನ ಪಲಾವ್ ಮಾಡೋಕ್ಕೆ ಲೇಟ್ ಆಗುತ್ತಂದರೆ 10 ನಿಮಿಷದಲ್ಲೇ ನೀವು ಮಂಡಕ್ಕಿ ಒಗ್ಗರಣೆ ಹಾಕಿಬಿಟ್ಟು ಈ ಥರ ನೆನೆಸ್ಬಿಟ್ಟು ಒಂದೆರಡು ಮೊಟ್ಟೆ ಇದ್ದರೆ ಹಾಕ್ಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ. ಈ ಮಂಡಕ್ಕಿ ಒಗ್ಗರಣೆ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಬಟ್ಲು ಕಡಲೆಪುರಿ ಇದ್ದರೆ ಸಾಕು. ನಾವು ಒಂದು ಮೊಟ್ಟೆ ಹಾಕಿಬಿಟ್ಟು ಕಡಲೆಪುರಿ ಒಗ್ಗರಣೆ ಮಾಡಿ ತೋರಿಸ್ತೀನಿ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಇವಾಗ ಒಂದು ಚಂಬಷ್ಟು ನಾವು ನೀರು ತೊಗೋಬೇಕು. ನೋಡಿ, ಒಂದು ಚಂಬಷ್ಟು ನೀರು ತೊಗೊಂಡ್ಬಿಟ್ಟು ನಾವು ಈ ನೀರಲ್ಲಿ ಸ್ವಲ್ಪ ನೆನೆ ಹಾಕೋಣ. ನೆನೆದ್ಬಿಟ್ಟು ಇದು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ನೀಟಾಗಿ ಹಿಂಡಿಬಿಟ್ಟು ತೆಗೆದು ಒಂದು ಒಗ್ಗರಣೆ ಹಾಕಿಬಿಟ್ಟು ಒಂದು ಮೊಟ್ಟೆ ಹಾಕಿ ಒಗ್ಗರಣೆ ಹಾಕಿ ಮಂಡಕ್ಕಿ ಒಗ್ಗರಣೆ ಸೂಪರಾಗಿರುತ್ತೆ. ಯಾಕಂದರೆ ಇದು ಅರ್ಜೆಂಟ್ ಯಾರು ಬಂದಾಗ ಮೊಟ್ಟೆ ತಿನ್ನೋರು ಇದ್ರಂದ್ರೆ ಈ ಥರದೊಂದು ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಇದೊಂದು 2 ಸತಿ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಒಂದು ಬಟ್ಲು ಮಂಡಕ್ಕಿಗೆ ಒಂದು ಮೊಟ್ಟೆ, ಅರ್ಧ ಟೊಮೊಟೊ, ಒಂದು ಈರುಳ್ಳಿ, ಒಂದು 3 ಹಸಿಮೆಣ್ಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಇದನ್ನು ಹೇಗೆ ಒಗ್ಗರಣೆ ಹಾಕೋದಂತ ತೋರಿಸ್ತೀನಿ. ಫಸ್ಟ್ ನಾವು ಚುರುಮುರಿ ಮಂಡಕ್ಕಿ ಎಲ್ಲ ನೆನೆಹಾಕಿದ್ದೀವಲ್ಲ ಅದನ್ನು ನಾನು ಹಿಂಡ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ಇದು ನೀರಲ್ಲಿ ಹಾಕಿಟ್ಟಿದ್ದೆ ನಾನು ಒಂದೇ ಒಂದು ನಿಮಿಷ. ಇದು ಜಾಸ್ತಿ ಹೊತ್ತೇನು ಇಡೋದು ಬೇಡ, ತುಂಬ ಇದು ಆಗಿಬಿಡುತ್ತೆ, ಸ್ಮೂತ್ ಆಗುತ್ತೆ. ಇವಾಗ 1 ನಿಮಿಷಕ್ಕೆ ನೋಡಿ ಇಷ್ಟು ಚೆನ್ನಾಗಾಗಿದೆ. ಇವಾಗ ನಾವು ಹಿಂಡಿಬಿಟ್ಟು ಇದನ್ನು ನಾವು ಸಪ್ರೇಟಾಗಿ ತಕ್ಕೊಳ್ಳೋಣ. ನೋಡಿ, ಈ ಥರ ನಾವು ಹಿಂಡಿಬಿಟ್ಟು ತಗೊಂಡು ಒಗ್ಗರಣೆ ಹಾಕಿ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ. ಬರೀ ಮಾಮೂಲಿ ಮಂಡಕ್ಕಿ ಒಗ್ಗರಣೆ ಹಾಕ್ತೀವಿ ಆ ಥರ ಅಲ್ಲ, ಇದು ಮೊಟ್ಟೆ ಹಾಕಿ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ ಇದು. ಇವಾಗ ತೆಗ್ದಿರಲಾಯಿತು. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡು ನಾವು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಚಟಪಟ ಅಂದಿದ್ದೆ, ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದ ನಾವಿವಾಗ ಈರುಳ್ಳಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಇದು ಕಡಲೆ ಬೀಜ ಏನು ಹಾಕಕ್ಕೆ ಹೋಗಬೇಡಿ ನೀವು. ಮಾಮೂಲಿ ಇದು ಮೊಟ್ಟೆ ಹಾಕಿ ಮಾಡೋದ್ರಿಂದ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ, ಕರಿಬೇವು ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ಇವಾಗ ಒಂದು ಅರ್ಧ ಹೋಳು ನಾವು ಟೊಮೊಟೊ ಕಟ್ ಮಾಡ್ಕೊಂಡಿದ್ವಲ್ಲ, ಟೊಮೊಟೊ ಹಾಕೋಣ. ಜಾಸ್ತಿ ಮಂಡಕ್ಕಿ ತೊಗೊಂಡಿದ್ರೆ 1 ಟೊಮೊಟೊ, 2 ಈರುಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ಜಾಸ್ತಿ ಹಾಕಿ ಮಾಡ್ಕೋಬೋದು. ನಾನು ಒಂದೇ ಒಂದು ಬಟ್ಲಷ್ಟು ಇದಕ್ಕೆ ನಾನು ಅರ್ಧ ಟೊಮೊಟೊನನ್ನು, 1 ಈರುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿ ನಾನು ಫ್ರೈ ಮಾಡ್ತಾಯಿರೋದು. ನೀವು 4-5 ಮೊಟ್ಟೆ ಹಾಕಿ ಮಾಡೋಂಗಿದ್ರೆ ಒಂದು 1/4 kg ಅಷ್ಟು ಕಡಲೆಪುರಿ ತೊಗೊಂಡು ಆರಾಮಾಗಿ ನೀವು ಮನೆ ಮಂದಿಗೆಲ್ಲ ಮಾಡ್ಕೊಂಡು ತಿನ್ಬೋದು. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲೇ ಫ್ರೈ ಮಾಡಬೇಕಿದು. ಮಾಡಿದ ನಂತರ ಇವಾಗ ನಾವು ಕಡಲೆಪುರಿ ನೆನೆಸ್ಕೊಂಡಿದ್ವಲ್ಲ ಅದನ್ನು ನಾನು ಮಂಡಕ್ಕಿ ಇದನ್ನು ಹಾಕ್ತಾಯಿದ್ದೀನಿ. ಮಂಡಕ್ಕಿ ಹಾಕಿಬಿಟ್ಟು ಇದ್ರ ಮೇಲೆ ನಾವು ಮೊಟ್ಟೆ ಒಡೆದು ಹಾಕೋಣ. ನೋಡಿ, ನೀಟಾಗಿ ಮೊಟ್ಟೆ ಒಡೆದು ಹಾಕಿಬಿಟ್ಟು ನಾವು ಈ ಥರ ಫ್ರೈ ಮಾಡಿದರೆ ಸೂಪರ್ ಟೇಸ್ಟ್ ಇರುತ್ತೆ. ಇದು ಚೆನ್ನಾಗಿ ಇರುತ್ತೆ. ನಾವು ಮಾಮೂಲಿ ಮಂಡಕ್ಕಿ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಅಲ್ಲ, ಇದು ಮೊಟ್ಟೆ ಹಾಕಿ ಮಾಡೋದ್ರಿಂದ ಇದು ಥರ ರುಚಿ ಸೂಪರಾಗಿರುತ್ತೆ. ಈ ಥರದೊಂದು ಫ್ರೈ ಮಾಡಿ ನೋಡಿ ನೀವು, ಚೆನ್ನಾಗಿ ಅನಿಸಿದರೆ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸತಿ ಮಾಡ್ಕೊಂಡು ತಿನ್ನಬೇಕು ಅಂತ. ಒಂದೇ 1 ಸೆಕೆಂಡ್ ಇದನ್ನು ನಿಮಗೆ ಬಿಡೋಣ. ನೋಡಿ, ನಾವು ಒಂದೇ 1 ಸೆಕೆಂಡ್ ಬಿಟ್ಟಿದ್ದೀವಿ, ಎಷ್ಟು ಚೆನ್ನಾಗಾಗಿದೆ ಅಂತ. ತಕ್ಷಣ ಹಾಕೋಣ ತಿರುಗಕ್ಕೆ ಹೋಗಬೇಡಿ, ಅಂದರೆ ಮೊಟ್ಟೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದರೊಳಗೆ. ಸ್ವಲ್ಪ ಬಿಟ್ಬಿಟ್ಟು ಹಿಂಗೆ ತಿರುಗಿದ್ರೆ ಎಲ್ಲ ನೀಟಾಗಿ ಹದವಾಗಿ ಇದಕ್ಕೆ ಮಿಕ್ಸ್ ಆಗಿರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿದೆ. ಈ ಥರದೊಂದು ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಈ ಥರ ಕೊಟ್ಟರೆ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು ಹಾಕಿ ಕೊಟ್ಟರೆ ಅಂತ ತುಂಬ ಚೆನ್ನಾಗಿ ತಿಂತಾರೆ. ಇದಕ್ಕೆ ಕಡಲೆ ಬೀಜ, ಕಡಲೆಪಪ್ಪು ಏನೂ ಹಾಕಕ್ಕೆ ಹೋಗಬಾರ್ದು. ಇದು ಪ್ಲೇನ್ ಮಂಡಕ್ಕಿ ಒಗ್ಗರಣೆ. ಇದು ಈ ಥರದೊಂದು ಮೊಟ್ಟೆ ಹಾಕ್ಬಿಟ್ಟು ಮಾಡಿ ನೋಡಿ ನೀವು, ಸಖತ್ ಟೇಸ್ಟ್ ಇರುತ್ತೆ ಇದು. ಇವಾಗ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ತಿರುಗಿಬಿಟ್ಟು ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈ ಥರ ನಾನು ಮಾಡ್ಕೊಂಬಂದು ನಿಮಗೆ ಪ್ಲೇಟ್ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಂಡಕ್ಕಿ ಮೊಟ್ಟೆ ಹಾಕಿ ಮಾಡಿರೋದು ಒಗ್ಗರಣೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.